ಒಂದ್ಸಲ ವಾಸ್ತು ಬಂದಿದ್ರು, ನಾನು ವಾಸ್ತು ನೋಡ್ತೀನಿ ನಮ್ಗೆ ಬೇಕಾದವರು. ಅವ್ರು ಒಂದೇ ಹೇಳಿದರು, ಹಿಂದ್ಗಡೆ ಒಂದು ಬಾವಿ ಇದೆ, ಆ ದಿಕ್ಕಲ್ಲಿ ಬಾವಿ ಇರಬಾರ್ದು ಅಂತ. ಅದರ ಮಾತು ಕೇಳಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಹಿರಿಯರು, ಇಲ್ಲ ಅದು ಮುಚ್ಚಲ್ಲ ಅಂತ ಕೊನೆಗೂ ಮುಚ್ಚಿದೆ. ಮುಚ್ಚಿ 15 ದಿವಸಕ್ಕೆ ಅವ್ರು ತೀರ್ಕೊಂಡ್ರು. ಸೊ ಏನು ಹೇಳ್ದಂಗಾಯ್ತು ಈಗ ಅದು. ಗಿರೀಶ್ ಕಾಸರವಳ್ಳಿ ಅವ್ರು ಕೇಳಿದ್ರು ಆ ಫೋಟೋನ, ನೀವು ಕೊಡ್ಲಿಲ್ಲ? ತುಂಬಾ ಚೆನ್ನಾಗಿದೆ. ಇಲ್ಲ ತುಂಬಾ ಚೆನ್ನಾಗಿದೆ ಇದು. ಏನಂತ ಕೇಳಿದ್ರು? ಫೋಟೋಗಳು ಕೊಡಿ ನಮ್ಗೆ ಅಂತ. ಓಕೆ. ಆಗಿನ ಕಾಲದ್ದಲ್ಲ ಕೊಟ್ಟಿಲ್ಲ. ಬಂಗ ಅದೇ ಶಿವಣ್ಣ ಅವ್ರ ಮನೆ ಬಂದ ಅಲ್ಲಿ ಫೋಟೋಗಳಿತ್ತು ತುಂಬಾ ಹಳೆ ಕಾಲ. ಅವಾಗ ಮೇಡಮ್ ಅವ್ರು ಹೇಳಿದ್ರು, ಕಾಸರವಳ್ಳಿ ಸರ್ ಕೇಳಿದ್ರು ಕೇಳಿರ್ಬೋದು. ಯಾಕೆಂತಂದರೆ ಕೆಲವು ಫೋಟೋಗಳಿಗೆ ಅದು ಆ್ಯಂಟಿಕ್ ವ್ಯಾಲ್ಯೂ ಇರುತ್ತೆ. ಈಗ ಇದು ನೋಡಿ, ಇದು ಎಲ್ಲ ಶೂಟಿಂಗ್ ಮಾಡ್ತಾಯಿದ್ದೆ, ಅದು ತುಂಬ ಚೆನ್ನಾಗಿದೆ ಅಂತ. ಅದು ಅವರು ಈ ಮನೆ ಮುಂದೆ ದೇವರು ಇದಿಡೋದು, ದೀಪ ಇಡೋ ಜಾಗ. ನನಗೆ ಅದು ಚೆನ್ನಾಗಿದೆಯಲ್ಲ ತೊಗೊಂಡೋಗ್ಬೇಕು ಅಂದರೆ ಯಾರು ಕೇಳ್ತೀನಿ, ಕೊಟ್ಟರು ತೊಗೊಂಡು ಹೋಗೋಣ ಅಂತ. ಕೊಟ್ಟರು ತಗೊಂಡು ಬಂದೆ. ಆದರೆ ನಾನು ಅದು ದೀಪ ಇಡೋಕ್ಕೆ ತಗೊಂಡಿದ್ದಲ್ಲ. ಅದನ್ನು ನೋಡಿ ಕುಸ್ರಿ ಕೆಲಸ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ಗೃಹ ಕೈಗಾರಿಕೆ ಇವರು ಇರ್ತಾರಲ್ಲ, ಅವರಿಗಿದ್ದ ಇದನ್ನು ತುಂಬ ಸಲ ಇಗ್ನೋರ್ ಮಾಡ್ತೀವಿ. ನನಗೆ ಅದೆಲ್ಲ ಆಸಕ್ತಿ. ಹಾಗಾಗಿ ಏನೇನೋ ತಂದು ಇಟ್ಕೋತೀನಿ. ಕೆಲವರು ಇಟ್ಕೋಬೇಡಿ ಅಂತಾರೆ, ಕೆಲವರು ಇಲ್ಲ ವಾಪಸ್ ಕೊಡಿ ಅಂತಾರೆ. ಒಂದು ವಾಸ್ತು, ಆಮೇಲೆ ಏನೇನೋ ಕಥೆಗಳನ್ನು ಹೇಳ್ತಾರೆ. ನಮಗೇನೋ ನನ್ನ ಮನೇಲಿ ಕೆಲವು ದುರ್ಘಟನೆಗಳು ನಡೆದಾಗ ಯಾರೋ ನೋಡಿ ಹೇಳಿದ್ರು, ನಿಮ್ಮಲ್ಲಿ ತುಂಬ ಹಳೆಯ ಇದನ್ನು ಇಟ್ಟಿದ್ದೀರಾ, ಅದನ್ನೇ ಬಿಸಾಕಿ. ಒಂದ್ಸಲ ವಾಸ್ತು ಬಂದಿದ್ರು, ನಾನು ವಾಸ್ತು ನೋಡ್ತೀನಿ ನಮ್ಗೆ ಬೇಕಾದವರು. ನಾನು ಹೇಳಿದೆ, ನೀವು ಏನು ಬೇಕಾದ್ರೂ ನೋಡ್ಕೊಂಡು ಹೋಗಿ, ಆದರೆ ಮನೆ ಗಟ್ಟಿ ಆಗಿದೆ, ಇನ್ನು ನೀವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ನಾನಂತೂ ಖಂಡಿತ ಬದಲಾಯಿಸಲ್ಲ. ನೋಡಿ ಹೊರಟೋದ್ರು. ಅವ್ರು ಒಂದೇ ಹೇಳಿದರು, ಹಿಂದ್ಗಡೆ ಒಂದು ಬಾವಿ ಇದೆ, ಆ ದಿಕ್ಕಲ್ಲಿ ಬಾವಿ ಇರಬಾರ್ದು ಅಂತ. ಅದು ಯಾವ ದಿಕ್ಕು ಬರುತ್ತೆ ಗೊತ್ತಿಲ್ಲ ಅದು. ಹಾಂ, ಆ ಸೈಡು. ಇದು ಪೂರ್ವ, ಪಶ್ಚಿಮ ಮತ್ತು ಇದು ಅದು ಯಾವುದೋ ಒಂದು ಮೂಲೆ. ಆ ಮೂಲೆಯಲ್ಲಿ ಇದಿರಬಾರ್ದು, ಫ್ರಂಟಲ್ಲಿ ಇರಬೇಕು. ಅದ ಏನು ರೀ ಏನು ಹೇಳಿದೆ, ಅದು ಹೇಗೆ ರೀ ಅನ್ಸೈಂಟಿಫಿಕ್ ಆಗಿದೆ, ಫ್ರಂಟಲ್ಲಿ ಹೇಗೆ ರೀ ತೆಗಿಯೋಕ್ಕಾಗತ್ತೆ ಅಂತ ಅಂದೆ. ಅದರ ಮಾತು ಕೇಳಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಹಿರಿಯರು, ಇಲ್ಲ ಅದು ಮುಚ್ಚಲ್ಲ ಅಂತ ಕೊನೆಗೂ ಸುಮಾರು ಒಂದು 6-8 ತಿಂಗಳಾದಮೇಲೆ ಆಯಿತು, ಅದು ಹೇಗಿದ್ರು ಅದ್ರಲ್ಲಿ ನೀರಿರಲಿಲ್ಲ, ಮುಚ್ಚಿ 15 ದಿವಸಕ್ಕೆ ಅವ್ರು ತೀರ್ಕೊಂಡ್ರು. ಸೊ ಏನು ಹೇಳ್ದಂಗಾಯ್ತು ಈಗ ಅದು. ವಾಸ್ತು ಹೇಳಿದ್ದೇನು ನಿಜ ಐತೆ, ತದ್ವಿರುದ್ಧವಾದ ಇತ್ತು. ಸೊ ನಾನು ಅದು ಒಪ್ಪಲ್ಲ. ಇರುತ್ತೆ ಅದು ಅನೇಕ ವೇಳೆ ಅದು ನಿಜ ಆಗುತ್ತಲ್ಲ, ಅದ್ರ ಹಿಂದೆ ನಮ್ಮ ನಂಬಿಕೆ ಕೆಲಸ ಮಾಡುತ್ತೆ ಹೊರತು ಅದಲ್ಲ. ನಿಮಗೆ ಇಲ್ಲಿ ಕೂತ್ರೆ ಕೆಟ್ಟದಾಗತ್ತೆ ಅಂದರೆ, ಏನಾದ್ರು ಕೆಟ್ಟದಾದ್ರೆ ಅದನ್ನು ಪೊಸಿಷನಿಗೆ ನಾವು ಕಾರಣ ಹೇಳ್ತಾ ಇರ್ತೀವಿ. ಆ ಕೂತೆ ಅಲ್ಲಿಟ್ಟೆ ಅದರಿಂದ ಆಯಿತು ಅಂತ. ಬಹುಶಃ ಅಲ್ಲಿ ಹಿಡ್ದೇ ಇದ್ದರೂ ಆಗ್ತಿತ್ತಾನೆ, ಯಾರಿಗೊತ್ತು. ದೊಡ್ಡ ಮನೆ ಒಂದರಲ್ಲಿ ಶೂಟ್ ಮಾಡ್ತಾಯಿದ್ದೆ ಒಂದು ಯಾವುದೋ ಸಿನಿಮಾಕ್ಕೆ. ಸುಮಾರು ಒಂದು 400-500 ವರ್ಷಗಳ ಹಿಂದೆ ದೊಡ್ಡ ಆಳಿದ ಸಂಸ್ಥಾನ ಅದು. ಅವರು ಈಗ ಸ್ವಲ್ಪ ಕಷ್ಟ ಕಾಲದಲ್ಲಿದ್ದಾರೆ. ಮಾತಾಡ್ತಾ ಇದ್ದಾಗ ನಮ್ಮ ಶೂಟಿಂಗಲ್ಲಿ ಇಬ್ಬರು ವಾಸ್ತು ತಜ್ಞರು ಎಲ್ಲ ನೋಡಿ, ಇಲ್ಲೊಂದು ದೊಡ್ಡ ಬಾವಿ ಇದೆ ನೋಡಿ, ಈ ಬಾವಿ ನಿಮಗೆ ತೊಂದರೆ ಕೊಡುತ್ತೆ, ಅದನ್ನು ಮುಚ್ಚಿಸ್ಬೇಕು ಅಂದರು. ನಾನು ಅವ್ರನ್ನ ಕೇಳಿದೆ ಮನೆಯವ್ರನ್ನ, ಆ ಬಾವಿ ಎಷ್ಟು ವರ್ಷದಿಂದ? ನಾವು ಮನೆ ಕಟ್ಟುವಾಗಲೇ ಕಟ್ಟಿದ್ರು. ಮತ್ತು 400 ವರ್ಷ ನೀವು ರಾಜರ ಥರ ಇದ್ದೀರಿ, ಆವಾಗ ಯಾಕಿದು ಈ ವಾಸ್ತು ಬರಲಿಲ್ಲ, ಈಗ ಯಾಕೆ ಬರ್ತಾ ಇದೆ? ನಿಜ ಹೇಳ್ತೀನಿ ನಿಮಗೆ, ಇದು ಕೇಳ್ಕೊಳ್ಳಿ. ಇವತ್ತು ಟೆನೆನ್ಸಿ ಆ್ಯಕ್ಟ್ ಬಂದಮೇಲೆ ನಿಮ್ಮ ಜಮೀನು ಹೋಗಿ ನೀವು ಕೆಲಸ ಇದು ಮಾಡಿಲ್ಲ, ನಿಮ್ಮ ಹೊಲಗಳೆಲ್ಲ ಯಾರ್ಯಾರಿಗೂ ಹೋಗಿದೆ. ಈಗ ನೀವುಗೆ ಆರ್ಥಿಕವಾಗಿ ಬಲಾಢ್ಯರಿದ್ದರೆ ಮುಂಚೆ ಈಗ ದುರ್ಬಲರಾಗಿದ್ದೀರ, ಅದು ಕಾರಣ. ಅದನ್ನು ಬಿಟ್ಕೊಂಡು ಯಾವುದೋ ಸೋಷಿಯಲ್ ಇದು ಪ್ರೋಗ್ರೆಸ್ ಆಗ್ತಾ ಹೋದಂಗೂ ಈ ಥರದ್ದೆಲ್ಲ ಬರ್ತದೆ. ಅದಕ್ಕೆ ನೀವು ಅಡ್ಜಸ್ಟ್ ಆಗಲಿಲ್ಲ, ಅದು ನಿಮ್ಮ ಕಾರಣವೇ ಹೊರತು ವಾಸ್ತು ಅಲ್ಲ ಅಂದೆ. ಅದೇನಾಗುತ್ತೆ, ನಾವು ನಮ್ಮ ದೋಷಕ್ಕೆ ಇನ್ನೆಲ್ಲೋ ಒಂದು ಕಾರಣ ಹುಡುಕ್ತಿರ್ತೀವಿ. ನನ್ನಲ್ಲೇ ದೋಷ ಇದೆ ಅಂತ ನಾವು ಹುಡುಕಲ್ಲ. ಇದನ್ನೇ ಅಂತಾರಪ್ಪ, ನನಗೆ ಗೊತ್ತಿಲ್ಲ. ಬರೀ ಯಾರೋ ಕೇಳಿದಾಗ ಅದೇನೋ ಇನ್ಸ್ಟಾಗ್ರಾಮ್ ಅಂತಂದರು. ನಾನು ಹೇಳಿದೆ, ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಅಕೌಂಟು ಮಾಡಬೇಕ್ರಿ, ಅದೇನೋ ಉಪಯೋಗ ಆಗುತ್ತೆ ಅಂತ. ಯಾರೊಬ್ಬರು ಇವ್ರು ಹೇಳ್ತಾರೆ, ನೀವು ಇನ್ಸ್ಟಾಗ್ರಾಮಲ್ಲಿದ್ದರೆ ಭಾಳ ಬೇಗ ಕಮ್ಯುನಿಕೇಟ್.
ಅಷ್ಟೊತ್ತಿಗೆ ಯಾರೋ ಹೇಳಿದ್ರು ನಿಮ್ಮದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂತ. ಹೌದಾ, ಯಾರೋ ಓಪನ್ ಮಾಡಿದ್ದಾರೆ. ನನ್ನೊಂದು ಫೇಸ್ಬುಕ್ ಅಕೌಂಟು ನನ್ನ ಅಸಿಸ್ಟೆಂಟ್ ಒಬ್ಬರು ಓಪನ್ ಮಾಡಿಟ್ಟಿರೋದು, ನನಗೆ ಗೊತ್ತಿಲ್ಲ. ಹಾಗಾಗಿ ಯಾರೋ ಬರೀತಾ ಇರ್ತಾರೆ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಬಂದಿದೆ. ಅದನ್ನು ನೋಡಿದು ಇನ್ಯಾವರೊಬ್ಬರು ಅದನ್ನು ನಂಗೆ ಫಾರ್ವರ್ಡ್ ಮಾಡ್ತಾರೆ. ಹಿಂಗೊಂದು ಪ್ರಶ್ನೆ ಬಂದಿದೆ, ದಯವಿಟ್ಟು ಅದಕ್ಕೆ ಉತ್ತರ ಹೇಳಿ ಅಂತ. ನಾನು ಮೊನ್ನೆ ಸರ್ಚ್ ಮಾಡಿದೆ ಹೆಂಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ಒಂದಲ್ಲ 2-3 ಇದೆ ನಿಮ್ಮ ಹೆಸರು. ಹೌದಾ? ಬಟ್ ಈ ಸೋಷಿಯಲ್ ಮೀಡಿಯಾ ಹೇಗೆ ತಗೋತೀರಾ? ಅಂದರೆ ಜನಗಳು ನನಗೆ ಅಷ್ಟು ಗೊತ್ತಿಲ್ಲ. ಬೇಗ ಕನೆಕ್ಟ್ ಆಗೋದು ಹೌದು, ಸುಮ್ಮನೆ ಕನೆಕ್ಟ್ ಆಗಿ ಅನೇಕ ವೇಳೆ ನೋಡ್ತೇನೆ. ಹಾಯ್ ಅನ್ನೋದಕ್ಕೆ ಕನೆಕ್ಟ್ ಆಗುತ್ತೆ. ನನ್ನ ವಾಟ್ಸಪ್ಪೇ ನನಗೆ ದೊಡ್ಡ ಸಮಸ್ಯೆ. ಬೆಳಗ್ಗೆ ಎದ್ಕೊಂಡು ನಿಮಗೊಂದು ಅಟ್ಲೀಸ್ಟ್ 50 ಮೆಸೇಜ್ ಯಾರೋ ಬಂದಿರುತ್ತೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಹ್ಯಾಪಿ ಡೇ ಸಮಥಿಂಗ್. ಅದನ್ನು ಡಿಲೀಟ್ ಮಾಡ್ತಾ ಕೂತ್ಕೊಳ್ಳೋದೇ ನಿಮ್ಗೆ ಸುಮಾರು ಹೊತ್ತಿನ ಕೆಲಸ ಆಗುತ್ತೆ. ಇದು ನಿಮಗೆ ಸೋಷಿಯಲ್ ಇದರಲ್ಲಿ ಮೀಡಿಯಾದಲ್ಲೂ ನಾನು ವಾಟ್ಸಪ್ಪು ನೋಡ್ತೀನಿ, ಯೂಟ್ಯೂಬಲ್ಲೇ ಇದ್ದೀನಿ, ಸುಮಾರಷ್ಟೆಲ್ಲ ಟ್ರ್ಯಾಶೇ ಇರುತ್ತಲ್ಲ. ಸೊ ಅದಕ್ಕೆ ನಾವು ಟೈಮ್ ವೇಸ್ಟ್ ಮಾಡ್ತೀವ ಅಂತ ಎಲ್ಲೋ ಸಲ ಅನಿಸೋದು. ಅದು ದೊಡ್ಡ ಸಾಧನ ಅಂತೂ ಹೌದು, ತಕ್ಷಣಕ್ಕೆ ಕಮ್ಯುನಿಕೇಟ್ ಮಾಡ್ಬೋದು, ಎಲ್ಲ ಹೌದು. ಬಟ್ ನನಗಷ್ಟು ಟೈಮೂ ಇಲ್ಲ, ಅಷ್ಟು ಆಸಕ್ತಿಯೂ ಇಲ್ಲ. ಇವಾಗೆಲ್ಲ ಜಸ್ಟ್ ಒಂದು ಫಿಂಗರ್ ಟಿಪ್ಸಲ್ಲೇ ದುಡ್ಡನ್ನ ಕಳಿಸ್ಬೋದು. ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಅಂದರೆ ಒಂದು ಮಾಡರ್ನ್ ಆ್ಯಪ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಸರ್? ಒಂದು ಅಪ್ಲಿಕೇಶನ್ಸ್ ಎಲ್ಲ ಮುಂಚೆ ಇತ್ತು, ನಾನು ಆಮೇಲೆ ಡಿಲೀಟ್ ಮಾಡಿದೆ. ಈಗ ನಾನು ಇನ್ನೂ ಕ್ಯಾಶಲ್ಲೇ ಕೊಡೋದು, ನನ್ನ ಹತ್ರ ಇದಿಲ್ಲ. ಏನೋ ಸಣ್ಣ ಹೆದರಿಕೆ ಶುರು ಆಯಿತು, ಅದನ್ನು ಹ್ಯಾಕ್ ಮಾಡ್ತಾರೆ ಅನ್ನೋ ಹೆದರಿಕೆ. ಆಮೇಲೆ ಏನು ನಾವು ಕೊಡೋದು ನಮ್ಮ ಇದರಲ್ಲಿ ಸರಿ, ಕ್ಯಾಶಲ್ಲಿ ಕೊಟ್ಟರೇನು ಅದು ದಿವಸ ಕ್ಷಣಕ್ಕೂ ಏನೇನೋ ಕೊಂಡ್ಕೋತಿರ್ತಾರಲ್ಲ, ಅವಿಗೆಲ್ಲ ಬೇಕು. ನಾವೆಲ್ಲ ಇನ್ನೂ ಹಳೆ ಕಾಲದವ್ರ ಥರ ಒಂದು ಸಲ ಹೋಗಿ ಕೊಂಡ್ಕೊಂಬರ್ತೀವಿ ಅಷ್ಟೇ. ರಾಜಕೀಯವಾಗಿ ನೀವು ರಾಜಕೀಯ ಅಂತ ಏನಾದರೂ ಒಲವಿದೆಯಾ? ರಾಜಕೀಯದ ಕಡೆ ಅಲ್ಲ, ಒಬ್ಬ ಕಲಾವಿದ ಅಂತ ಅಂದಮೇಲೆ ಸೀರಿಯಸ್ ಇದು ಅಂತಂದ ಅವನಿಗೆ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಅಂತಂದರೆ ಆ ಪಕ್ಷ ಈ ಪಕ್ಷ ಅಷ್ಟೇ ರಾಜಕೀಯ ಅಲ್ಲ, ದೈನಂದಿಕ ಚಟುವಟಿಕೆಗಳದ್ದು ನನಗೆ ರಾಜಕೀಯ ಕಾಣುತ್ತೆ. ಈಗ ಒಬ್ಬನಿಗೆ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದು, ಒಬ್ಬನಿಗೆ ಅಲ್ಲೇ ನಿಂತ್ಕೊಂಡು ಮಾತಾಡ್ಸೋದ್ರಲ್ಲೇ ರಾಜಕೀಯ ಇದೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅವ್ನು ಬೇಕೋ ಬೇಡವೋ, ತರತಮ ವ್ಯತ್ಯಾಸವನ್ನು ಒಬ್ಬನೇ. ಸೊ ಅಲ್ಲಿ ನೀವು ಎಡಪಕ್ಷ ಬಲಪಕ್ಷ ಬರೋಲ್ಲ, ಮನುಷ್ಯನ ಸ್ವಭಾವ ಬರುತ್ತೆ. ಸೊ ಹಾಗಾಗಿ ರಾಜಕೀಯ ಇಲ್ಲದ ಮನುಷ್ಯ ಸಂಬಂಧಗಳು ಇಲ್ಲ, ಮನುಷ್ಯ ಚಟುವಟಿಕೆಗಳು ಇರಲ್ಲ. ನಾನು ನಮ್ಮದವನೇನು ಅಂತಾರೆ, ಒಬ್ಬ ನೀವು ಹೇಗೆ ಮಾತಾಡ್ತಾ ಇದ್ದಾನಲ್ಲ, ಮಾತಾಡೋದಲ್ಲೇ ಇದು ಬರುತ್ತೆ. ಮಾತಾಡ್ತಾ ಇದ್ದಾಗ ಸ್ವಲ್ಪ ಈ ಕಡೆ ನೋಡ್ತಾ ಇದ್ದರೆ ಅವನಿಗೆ ಗೊತ್ತಾಗುತ್ತೆ ನೀವು ಹೊರಟೋಗಿ ಅಂತ ಹೇಳ್ತಾ ಇರ್ತಾನೆ. ಅವನಿಗೆ ಅಮುಖ್ಯ ಅನಿಸುತ್ತೆ, ಆ ಮನುಷ್ಯ ಅಮುಖ್ಯ ಅನಿಸುತ್ತೋ, ಮನುಷ್ಯ ಹೇಳ್ತಿರೋ ವಿಷಯ ಅಮುಖ್ಯ ಅನಿಸುತ್ತೋ. ಹಾಗಾಗಿ ನಾವೊಬ್ಬ ಫಿಲ್ಮ್ನ ಆದ್ದರಿಂದ ಸಿನಿಮಾ ನಿರ್ದೇಶಕ, ನನಗೆ ಪ್ರತಿ ಕ್ರಿಯೆಯಲ್ಲೂ, ಪ್ರತಿ ಗೆಸ್ಚರಲ್ಲೂ, ಪ್ರತಿ ಬಾಡಿ ಲ್ಯಾಂಗ್ವೇಜಲ್ಲೂ ನನಗೆ ಪಾಲಿಟಿಕ್ಸ್ ಕಾಣ್ತಾ ಇರುತ್ತೆ. ಪಾಲಿಟಿಕ್ಸ್ ಅಂತಂದರೆ ಬಲಪಂಥೀಯ ಎಡಪಂಥೀಯ ಅಷ್ಟೇ ಅಲ್ಲ, ಅವನ ಮನುಷ್ಯನ ನಡುವಿನ ಸಂಬಂಧದಲ್ಲೇ ವ್ಯಕ್ತವಾಗುವ ಎಲ್ಲ ತರತಮ ಸಂಬಂಧಗಳನ್ನು ನಾನು ರಾಜಕೀಯ ಅಂತ ಹೇಳಿ ಕರೆಯೋದು. ಬಟ್ ಈ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬಗ್ಗೆ ಅದು ತೀರಾ ವೈಯಕ್ತಿಕವಾದಂಥ ನನ್ನ ನಿಲುವು. ಅದನ್ನು ನಾನು ಯಾವ ರೀತಿಯ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ. ನಾನು ಈಗಿಲ್ಲ, ನಾನು ಆಕಾಶ ಮತ್ತು ಬೆಕ್ಕು ಮುಗಿಸ್ಬೇಕು, ಆಮೇಲೆ ಇನ್ನೊಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ, ಅದನ್ನು ಮುಗಿಸ್ಬೇಕು. ಅದು ಬಿಟ್ಕೊಂಡ್ರೆ ಇದು ಪ್ರಭಾತ್ ಪದ್ಮವಿಭೂಷಣ ಹಿಂದೂಸ್ತಾನಿ ಕ್ಲಾಸಿಕಲ್ ಇವರು, ಅದಕ್ಕೆ ನಾಡೋದು ಪೂರ್ಣಕ್ಕೆ ಹೊರಟಿರೋದು. ಅದು ಏನೋ ಸ್ವಲ್ಪ ಸಮಸ್ಯೆ ಆಗಿದೆ, 2 ವರ್ಷದಿಂದ ಹಾಗೆ ತೊಳ್ಕೊಂಬರ್ತಾಯಿದೆ, ಅದನ್ನು ಮುಗಿಸ್ಬೇಕು. ಆಮೇಲೆ ಇನ್ನೊಬ್ರು ಯಾರೋ ಸಿನಿಮಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೃಹತ್ ಕಾದಂಬರಿಗಳನ್ನು ನಾನು ಹೆಚ್ಚು ಓದಲ್ಲ, ಓದಿದ್ರು ಅದು ಸಿನಿಮಾ ದೃಷ್ಟಿಯಿಂದ ಓದ್ತಾ ಇರಲ್ಲ, ಹೆಚ್ಚಿಗಾಗಿ ಓದ್ತಾ ಇರ್ತೀನಿ. ನಾನು ಸಣ್ಣ ಕಥೆಗಳನ್ನು ತುಂಬ ಓದ್ತೇನೆ. ಒಂದೆರಡು ಮೂರು ಕಥೆಗಳನ್ನು ಇದೇನು ಟಾಸಿಂಗ್ ದ ಐಡಿಯಾ ಅಂತಾರಲ್ಲ, ಟಾಸ್ ಮಾಡ್ತಾಯಿದ್ರಿ. ಯಾವುದು ಎಷ್ಟೋ ಸಲ ತುಂಬ ಟೈಮ್ ಈಗ ದ್ವೀಪ, ನಾನು ಫಸ್ಟ್ ಕತೆ ಹೇಳಿದ್ದು ಯಾರಿಗೆ, ಇದು ತಬರನ ಕತೆ ಆದ ತಕ್ಷಣ ದ್ವೀಪ ತಗೊಂಡಿದ್ದು ನಾನು 89. ನನ್ನ ಕ್ಯಾಮ್ರಾಮನ್ಗೂ ಕತೆ ಹೇಳಿಯಾಗಿತ್ತು, ಅದು ಆಗಲಿಲ್ಲ. ಹಾಗೆಯೇ ಅದು ಯಾಕಂದ್ರೆ ಯಾರು ಮುಂದೆ ಬಂದಿದ್ರು ಅವರು ಆಗಲ್ಲ ನನ್ನ ಹತ್ರ ಅಂತ ಹೊರಟೋದ್ರು, ಖಾಲಿ ಇತ್ತು. ಆಮೇಲೆ ಜಯಮಾಲ ಮಾಡೋಣ ಅಂದ್ರೆ ಜಯಮಾಲ ಪುನಃ ಕತೆ ಹೇಳಿದೆ, ಅವ್ರು ಬೇಡ ಅಂದರು. ಆಮೇಲೆ ಸೌಂದರ್ಯ ಕತೆ ಹೇಳಿದೆ, ಮಾರುತಿಯವರು ಇದ್ದವರು ಇದನ್ನೇ ಮಾಡೋಣ ಅಂತ ಕೂತರು. ಯಾಕಂದರೆ ಮಳೆ ಇದೆ, ಮಳೆ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂದರು, ಆಯ್ತು.
ಹಾಗಾಗಿ ತಬರ್ನ ಕತೆ ಆದ ತಕ್ಷಣ ಮಾಡಿದ ದ್ವೀಪ ಬೇರೆ ಥರ ಇರ್ತಿತ್ತು ಏನೋ. ಒಂದಷ್ಟು ಅಳೋರು ನಗಿಸೋರು ಅಂತ ಇರ್ತಾರೆ. ನಿಮಗೆ ಎಷ್ಟು ಆ ಪಾತ್ರ ಆಯ್ಕೆ ಎಷ್ಟು ಮುಖ್ಯ ಅನ್ಸುತ್ತೆ ಸರ್ ಒಂದು ಕಾದಂಬರಿ ಆದಂಥ ಸಿನಿಮಾಗಳಿಗೆ? ನಾವು ಇವ್ರು ಬರೀ ಅಳೋರು ಇವ್ರು ನಗೋರು ಅಲ್ಲ. ಒಬ್ಬ ಅಳಿಸುವ ಶಕ್ತಿ ಇರುವ ನಟಿ ಅಥವಾ ನಗಿಸುವ ಶಕ್ತಿ ಇರುವ ನಟಿಗೆ ಆ ಸೂಕ್ಷ್ಮ ಗ್ರಹಿಕೆ ಇದ್ದೇ ಇರುತ್ತೆ. ಅದು ನಿರ್ದೇಶಕ ಅವರನ್ನು ಅದಕ್ಕೆ ಸೀಮಿತಗೊಳಿಸ್ತಾ ಇರ್ತಾನೆ. ನಾನು ಬಿರಾದಾರನ ಹಾಕ್ಕೊಂಡು ಮೇನ್ ರೋಲೇ ಮಾಡಿದೆ. ಬಿರಾದಾರ ಹೇಳಿದ್ರು, ಸರ್ ನಾನು ಬರೀ ಕಾಮಿಡಿ ಮಾಡೋಣ ಸರ್, ನನಗೆ ಸಣ್ಣ ರೋಲ್ ಕೊಡಿ, ಇದು ಬೇಡ ಅಂತ. ಹೇಳಿದೆ ಏನಾಗಲ್ಲ ಮಾಡಿ ಅಂತ. ಹಾಗೆ ಉಮಾಶ್ರೀ ಬಂದಾಗ ನಾನು ಹೇಳೋದು ಭಾಳ ಗಂಭೀರವಾದ ಪಾತ್ರ. ಯಾಕಂದ್ರೆ ನನಗೆ ಉಮಾಶ್ರೀಯವರ ಪ್ರತಿಭೆ ಬಗ್ಗೆ ಪರಿಚಯ ಇತ್ತು, ಎಲ್ಲಿಂದ, ರಂಗಭೂಮಿಯಿಂದ ಗೊತ್ತು, ಅವ್ರು ಎಂಥ ಅದ್ಭುತ ನಟಿ ಅಂತ ಮಾಡಿಸ್ದೆ. ಅದೇನಾಯಿತು ಅಂತಂದರೆ ಇದರಲ್ಲಿ ಹಾಸ್ಯವೂ ಇಲ್ಲ, ದುಃಖವೂ ಇಲ್ಲ, ದೊಡ್ಡ ಹಿಸ್ಟಾನಿಕ್ಸ್ ಇಲ್ಲ, ಬಟ್ ಇಡೀ ಕಥೆ ಗುಲಾಬಿ ಮೇಲೆ ಹೋಗುತ್ತೆ. ಭಾಳ ಸಮರ್ಥ ನಟಿ ಬೇಕು ಅಂತ ವೈಶಾಲಿ ಒಂದೇ ಮಾತಾಡಿದ್ದು, ಉಮಾಶ್ರೀ ಅಂತ. ಉಮಾಶ್ರೀ ಒಬ್ಬಳೇ ಇದಕ್ಕೆ ನ್ಯಾಯ ಸಲ್ಲಿಸ್ಬೋದು ಅಂತ ಅವರೇ ಹೇಳಿದ್ದು ವೈಶಾಲಿ. ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? ಈಗ ಆ ಸ್ಥಾನವನ್ನು ನನ್ನ ಮಗಳು ಮಾಡ್ತಾ ಇದ್ದಾರೆ, ಮಗ ಮಾಡ್ತಾ ಇದ್ದಾನೆ. ಮಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಕೂರ್ಮಾವತಾರದ ನನ್ನ ಮಗ ಮೇಯ್ನ್ ರೋಲು ಮಾಡ್ದ, ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ದ, ದ್ವೀಪದಲ್ಲೂ ಅವನೇ ಕೆಲಸ ಮಾಡಿದ್ದ. ನನ್ನ ಮಗಳು ಸುಮಾರು ಒಂದು 2-3-4 ಫಿಲ್ಮಲ್ಲಿ ಟೆಕ್ನಿಕಲ್ ಇದರಲ್ಲಿ ಸಪೋರ್ಟ್ ಮಾಡಿದ್ದಾಳೆ.